9 ವರ್ಷ ಹುಡುಗ ಇರ್ಬೇಕಾದ್ರೆ ಈ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಆಗಿದ್ದು. ಸುಮಾರು ಅದು 1944 45 ಇರ್ಬೋದು ಮೋಸ್ಟ್ಲಿ, ನನಗೆ ತಿಳಿದಿರೋ ಮಟ್ಟಿಗೆ. ಈ ಡಿಜಿಟಲ್ ಬಂದ್ಮೇಲೆ ಟೋಟಲ್ ಆಗಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ಕೆಲಸ ಅಂದ್ರೆ ಈ ಕಲೆಗಾರರ ಕೆಲಸ ಅನ್ನೋದು ಸರ್ವನಾಶ ಆಗ್ತಿದೆ ಹೇಳ್ಬೇಕು ಅಂತಂದ್ರೆ. ಹೀರೋಯಿಸಮ್ ಅನ್ನೋದು ಏನಕ್ಕಿಲ್ಲ, ನಮ್ಮ ಅಪ್ಪು ಸಾರ್ ಹೋದ್ಮೇಲೆ ಆ ಥರ ಹೀರೋಸ್ ಯಾರು ಬಂದಿಲ್ಲ. 30 ರೂಪಾಯಿ ಮಾಡ್ತೀಯ, 25 ರೂಪಾಯಿ ಮಾಡ್ತೀಯ ಸ್ಕ್ವೇರ್ ಫೀಟ್ ಅಂತ ಕೇಳ್ತಾರೆ. ಅಲ್ಲಿಗೆ ನಾನು ಇನ್ನೊಬ್ಬರನ್ನ ಸಾಕೋದಕ್ಕೆ ಹುಟ್ಟಿದ್ದೀನಿ ಅನ್ಸುತ್ತೆ. ನನಗೆ ಊಟಕ್ಕೆ ಗತಿ ಇಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಏನಾಗಿದೆ, ನನ್ನ ಹೆಂಡತಿಗೆ ಆಗ 80 ಅಡಿ 90 ಅಡಿ ಕಟೌಟ್ಗಳೆಲ್ಲ ಮಾಡಿ ಸೈ ಹಂಚ್ಕೊಂಡ್ ಬಂದಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ತಂದೆಯವರು. ಇಲ್ಲಿಂದ ದೇವನಹಳ್ಳಿ ಕಡೆಯಿಂದ ಈ ಕಡೆ ನಮ್ಮ ಕೋಲಾರಿಂದ ಈ ಕಡೆ ಹೋಗ್ತಾರೆ ಜನಗಳೆಲ್ಲ ಬಸ್ಗಳಲ್ಲಿ ಬಂದು ನೋಡ್ಕೊಂಡು ಹೋಗೋರು, ಎತ್ತಿನಹಳ್ಳಿ ಬಂದು ನೋಡ್ಕೊಂಡು ಹೋಗೋರು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಇಷ್ಟು ದಿನ ಬರೀ ಇಂಟರ್ವ್ಯೂಸು ಪ್ರೋಗ್ರಾಮ್ಸ್ ಎಲ್ಲವೂ ಕೂಡ ನೋಡ್ತಾ ಇದ್ರಿ. ನಿಮಗೂ ಕೂಡ ಒಂದು ಸ್ಪೆಷಲ್ ಆಗಿರಲಿ ನೋಡಲಿಕ್ಕೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೊಸ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಆ ಕಾರ್ಯಕ್ರಮದ ಹೆಸರೇ ಬಿಹೈಂಡ್ ದ ಸೀನ್ಸ್ ಅಂತ. ತೆರೆ ಮುಂದೆ ಬರುವಂಥ ಕಲಾವಿದರುಗಳನ್ನ ನಾವೆಲ್ಲ ಮಾತಾಡ್ತಾ ಇರ್ತೀವಿ, ಆದರೆ ತೆರೆ ಹಿಂದೆ ಕೂಡ ಒಂದಷ್ಟು ಕಲಾವಿದರು ಇರ್ತಾರೆ. ಅವರ ಜೀವನ ಯಾವ ರೀತಿಯಾಗಿ ನಡೀತೆ, ಅವರ ಜೀವನ ಹೇಗಿದೆ, ಯಾವ ರೀತಿಯಾಗಿ ಕೆಲಸ ಅವರಿಂದ ಆಗುತ್ತೆ ಅನ್ನೋದೆಲ್ಲವೂ ಕೂಡ ಈ ಒಂದು ಶೋ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಗೋಡನ್ ಇದೆ. ಆ ಗೋಡನಲ್ಲಿ ಏನೆಲ್ಲ ಕೆಲಸ ಆಗುತ್ತೆ ಗೊತ್ತಾ? ಇವತ್ತು ಗಾಂಧಿನಗರದಲ್ಲಿ ಹೀರೋಗಳೆಲ್ಲ ಒಂದು ದೊಡ್ಡ ದೊಡ್ಡ ಕಟೌಟನ್ನು ನಿಲ್ಲಿಸ್ಕೋಬೇಕು ಅಂತ ಆಸೆ ಪಡ್ತಾರೆ. ಈಗಾಗಲೇ ಕಟೌಟನ್ನು ನಿಲ್ಲಿಸ್ಕೊಂಡು ಸ್ಟಾರ್ ಆಗಿರೋರು ಕೂಡ ಇರ್ತಾರೆ. ಆ ಕಟೌಟ್ ರೆಡಿ ಆಗುವಂಥ ಜಾಗ ಇದು. ಸೊ ಆ ಜಾಗದಲ್ಲಿ ಒಂದಷ್ಟು ವಿಷಯಗಳಿದೆ, ಅದೆಲ್ಲ ಏನು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಕಾರ್ಯಕ್ರಮ ಮಿಸ್ ಮಾಡದೆ ನೋಡ್ತಾ ಹೋಗಿ ಬನ್ನಿ. ಹಿಂದಿನ ಕತೆ ಇವತ್ತು ನಾನು ಹೇಳಕ್ಕೆ ಕೊಡ್ತಾ ಇರುವಂಥದ್ದು ರಾಜ್ ಕಮಲ್ ಆರ್ಟ್ಸ್. ಸೊ ಪ್ರತಿಯೊಂದು ಪೇಂಟಿಂಗ್ ಕೆಳಗಡೆ ಆ ಒಂದು ರಾಜ್ ಕಮಲ್ ಆರ್ಟ್ಸ್ ಅಂತ ಬರುತ್ತೆ. ಸೊ ಇವ್ರು ಏನಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿಯಲ್ಲಿ 80+ ಇಯರ್ಸ್ ಪೇಂಟ್ ಮಾಡಿರೋವಂಥದ್ದು ಪ್ರತಿಯೊಂದು ಕಟೌಟ್ಗೂ. ಸೊ ಇವತ್ತು ನನ್ನ ಜೊತೆ ಗೋಪಾಲ್ ಕೃಷ್ಣ ಸರ್ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ನಮಸ್ತೆ, ಕೃಷ್ಣ ಅಂತ ರಾಜ್ ಕಮಲ್ ಆರ್ಟ್ಸಿಂದ ಚಿನ್ನಪ್ಪನ ಮಗ ಮಾತಾಡ್ತಾ ಇದ್ದೀನಿ, ಫೌಂಡರ್ ಆಫ್ ರಾಜ್ ಕಮಲ್ ಆರ್ಟ್ಸ್. ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಈಗ ಎಲ್ಲ ಒಂದಷ್ಟು ಸೆಲೆಬ್ರಿಟಿಗಳನ್ನ ನಾವೆಲ್ಲ ಮಾತಾಡ್ತಾನೆ ಇರ್ತೀವಿ, ತೆರೆ ಮುಂದೆ ಬರೋರನ್ನ. ತೆರೆ ಹಿಂದೆ ಒಂದಷ್ಟು ಹೀರೋಗಳೆಲ್ಲ ಇರ್ತಾರೆ, ಎಷ್ಟೋ ಜನ ಗೊತ್ತಿರಲ್ಲ ಅದು ಯಾರ್ಯಾರು ಏನೇನು ಅಂತ. ಕೆಲವರು ಹೆಸರು ಮಾತ್ರ ಕೇಳಿರ್ತಾರೆ ಅಷ್ಟೇ. ಬಟ್ ಇವತ್ತು ಅವ್ರನ್ನೆಲ್ಲ ತೋರಿಸುವಂಥ ಪ್ರಯತ್ನ ನಮ್ಮ ಮೊಟ್ಟ ಮೊದಲ ಶೋನಲ್ಲಿ. ಇವಾಗ ನೀವೇ ನಮ್ಮ ಅತಿಥಿ, ರಾಜ್ ಕಮಲ್ ಆರ್ಟ್ಸ್. ಸೊ ಸರ್, ತಂದೆ ಕಾಲದಿಂದನೂ ಕೂಡ ಶುರು ಮಾಡಿದಂಥ ಈ ಒಂದು ಕೆಲಸ ಎಷ್ಟು ವರ್ಷ, ಹೆಂಗೆ ಶುರುವಾಯಿತು, ಯಾವ ರೀತಿಯಾಗಾಯಿತು, ಮಾಡಿದಂಥ ಮೊದಲನೇ ಸಿನಿಮಾ? ತಂದೆಯವರು 9 ವರ್ಷ ಹುಡುಗ ಇರ್ಬೇಕಾದ್ರೆ ಈ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಆಗಿದ್ದು. ಸುಮಾರು ಅದು 1944 45 ಇರ್ಬೋದು ಮೋಸ್ಟ್ಲಿ, ನನಗೆ ತಿಳಿದಿರೋ ಮಟ್ಟಿಗೆ, ಅವ್ರು ಹೇಳಿರೋ ಪ್ರಕಾರ. 9 ವರ್ಷದ ಹುಡುಗಲ್ಲೇ ಸೇರೋಂಥ ಪರಿಸ್ಥಿತಿ ಏನಿತ್ತು ಅವ್ರಿಗೆ, ಏನು ಆ ಥರ ಕಷ್ಟ ಇತ್ತು. ಆಗ ಫ್ಯಾಮಿಲಿ ಅನ್ನೋದು ಜಾಸ್ತಿ ಇತ್ತು, ಬರಗಾಲ ಅನ್ನೋದು. ಪ್ಲಸ್ ಇನ್ನೊಂದೇನು ಅಂತಂದರೆ ಅವ್ರ ಮನೆಯಲ್ಲಿ ಇವ್ರಿಗಿನ್ನ ಹಿರಿಕರೊಬ್ಬರು ಇದ್ದರು, ವೆಂಕಟರಾಮ ಅಂತ ಅಂದ್ಬಿಟ್ಟು. ಅವರು ವ್ಯಾಪಾರಸ್ಥರು, ವ್ಯಾಪಾರದಲ್ಲಿ ಚೆನ್ನಾಗಿತ್ತು, ಏನು ತೊಂದರೆ ಇರಲಿಲ್ಲ. ಬಟ್ ಇದ್ದಕ್ಕಿದ್ದಂಗೆ ಅವರ ದೇಹಾಂತವಾಯಿತು. ಅಂದರೆ ನಮ್ಮ ದೊಡ್ಡಪ್ಪ ದೇಹಾಂತವಾದ್ರಿಂದ ಸಡನ್ನಾಗಿ ಇವರು, ಅಂದರೆ ಅವರಾದ್ಮೇಲೆ ಇವರೇನೆ ಇದ್ದಿದ್ದು. ಇವ್ರನ್ನ 9 ವರ್ಷ ಹೊಡಬೇಕಾದ್ರೆ ತೊಗೊಂಬಂದು ಸೀನು ಆರ್ಟ್ಸ್ ಅಂತ ಒಂದಿತ್ತು ಗಾಂಧಿನಗರದಲ್ಲಿ. ಸೇಮ್ ಇದೇ ಥರ ಕಟೌಟ್ಸು ಬ್ಯಾನರ್ಗಳು ಮಾಡ್ತಾ ಇರ್ತಕ್ಕಂಥ ವಿಷಯ. ಅವ್ರ ಹತ್ರ ಕರ್ಕೊಂಡೋಗಿ ನಮ್ಮ ಅಜ್ಜಿಯವರು ಸೇರಿಸಿದ್ದು ಕೆಲಸಕ್ಕಂತೆ. ಸೊ ಅಲ್ಲಿಂದ ಅವ್ರ ಲೈಫ್ ಲೈನ್ ಅನ್ನೋದು ಸ್ಟಾರ್ಟ್ ಆಯಿತು, ಟೈಮ್ ಲ್ಯಾಪ್ಸ್ ಅನ್ನೋದು. ಸೊ ಆ ಲೈಫ್ ಅನ್ನೋದು ಹೇಗಿತ್ತು, ಹೆಂಗೆ ಅಂತಂದರೆ ಫ್ರಮ್ ದಿ ಡೇ ಒನ್ ಅವರು ಕೆಲಸ ಕಲಿಸ್ಬೇಕು, ಕೆಲಸ ಕಲಿಬೇಕು, ಕುಟುಂಬ ಸಾಕಬೇಕು ಅನ್ನೋ ವಿಚಾರನೇ ಹೇಳ್ತಾಯಿದ್ರು. ವಿನ ದೊಡ್ಡವರು ಹಿರಿಕರಾದ್ರು ಅವರಲ್ಲಿ. ಅವರು ಆಡೋ ವಯಸ್ಸಿಂದ, ಅಂದರೆ ಆಟ ಆಡೋ ವಯಸ್ಸಿಂದನೇ ಈ ಡಿಪಾರ್ಟ್ಮೆಂಟ್ಗೆ ಎಂಟ್ರಾಗಿ ಅವ್ರು ಸೇವೆ ಸಲ್ಲಿಸಿದ್ದಾರೆ. ಸುಮಾರು ಒಂದು 86 ವರ್ಷ, ಅದು 86 ಇಯರ್ಸ್. ಈಗ ಅವ್ರ ಕಾಲವಾಗಿ ಹತ್ತತ್ರ ಒಂದು ವರ್ಷ 3 ತಿಂಗಳಾಯಿತು ಅವ್ರ ಕಾಲವಾಗಿ. ಸೊ ಹಾಗಾಗಿ ನಿಮಗೂ ಗೊತ್ತಾಯಿದೆ, ರಾಜ್ ಕಮಲ್ ಆರ್ಟ್ಸ್ ಅಂತಂದರೆ ನಮ್ಮ ಬ್ಯಾನರು ಕಟೌಟ್ಗೆ ಎತ್ತಿಟ್ಟು ಕೈ. ಸೊ ಈ ಕೆಲವು ಹೀರೋಗಳು, ಅಂದರೆ ಇವಾಗ ನಮ್ಮ ವಿಷ್ಣುವರ್ಧನ್ ಆಗಲಿ, ಅಣ್ಣವ್ರದ್ದೇ ಆಗಲಿ, ರವಿಚಂದ್ರನ್ ಅವ್ರದ್ದೇ ಆಗಲಿ, ವೀರಸ್ವಾಮಿ ಅವ್ರದ್ದು ಸಿನಿಮಾ ಆಗಲಿ, ನಮ್ಮ KCN ಗೌಡ್ರದ್ದಾಗಲಿ, ಸೊ ಎಂಟೈರ್ ಗಾಂಧಿನಗರಲ್ಲಿ ಒಂದು ಹೆಸರು ಉಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ತಂದೆಯವರಾದ ಚಿನ್ನಪ್ಪನವರು. ಹೆಂಗೆ ಅಂತಂದರೆ ಅವರು ಕಲೆ ಅನ್ನೋದಕ್ಕೆ ಸರಸ್ವತಿ ತಾಯಿಗೆ ತಲೆ ಬಾಗ್ಬಿಟ್ಟಿದ್ರು. ಅಂದರೆ ಅವರು ಜೀವನನ ಅದಕ್ಕೆ ಅರ್ಪಣೆ ಮಾಡಿದರು. ಸೊ ಆ ಥರ ಒಂದು ಕಲೆನ
ಯಾರಾಗಲಿ ಇವಾಗ ನಾನು ಅವ್ರ ಮಗನಾಗಿ ಆ ಕಲೆ ನನ್ನ ಕೈಲಿಲ್ಲ, ಮಾಡ್ತೀನಿ ಬಟ್ ಆ ಮಾತ್ರಕ್ಕಿಲ್ಲ. ಸೊ ಆ ಥರ ಒಂದು ಕಲೆನ ಸ್ವೀಕಾರ ಮಾಡಿದ್ರು ಅವರು ದೇವ್ರ ಹತ್ರ. ಆ ಒಂದು ಕಲೆನ ಸ್ವೀಕಾರ ಮಾಡಿ ಎಷ್ಟೋ ಜನಗಳ ಮೆಪ್ಪಿಗೆ ಪಡೆದು ಅವರು ಎಷ್ಟೋ ಅವಾರ್ಡ್ಗಳು, ಅಂದರೆ ಅವಾರ್ಡ್ ಅನ್ನೋ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 21 ಅವಾರ್ಡ್ ತೊಗೊಂಡಿದ್ದಾರೆ, ಸ್ಟೇಟು, ಇಂಟರ್ನ್ಯಾಷನಲ್ಲು, ಲೆಜೆಂಡ್ರಿ, ಆ ಥರ ಈ ಥರ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಸಿನಿಮಾ ಶೀಲ್ಡ್ ಹೇಳಬೇಕು ಅಂತಂದರೆ ಒಂದು 78 ಶೀಲ್ಡ್ ಇದೆ, ಈಗಲೂ ಇದೆ, ಮನೇಲಿ ಇಟ್ಟಿದ್ದೀನಿ, ಇಲ್ಲೇ ಒಂದು ಜಾಗದಲ್ಲಿ ಇಟ್ಟಿದ್ದೀನಿ, ಎಲ್ಲ ಫುಲ್ ಕಂಪ್ಲೀಟು. ಎಲ್ಲ 100 ಡೇಸ್ ಸೆಲೆಬ್ರೇಷನ್ನು, 25 ವೀಕ್ ಸೆಲೆಬ್ರೇಷನ್ನು, ಈ ಥರ ಸೆಲೆಬ್ರೇಷನ್ಸ್ದು ನಾನಿನ್ನ ಮರಳಾರೆ ಆಗಿರ್ಬೋದು, ಭೂತಾಯಿನ ಮಗ ಆಗಿರ್ಬೋದು, ಅಥವಾ ಪ್ರಸಂಗದ ಗಂಡೆ ತಿಮ್ಮ ಆಗಿರ್ಬೋದು, ಈ ಥರ ಎಷ್ಟೋ ಸಿನಿಮಾಗಳು. ಮೊನ್ನೆ ಇದು ಕೂಡ ಮಾಡಿದ್ವಿ, ಕಾಂತಾರ ಸಿನಿಮಾದು ಕೂಡ ಶೀಲ್ಡ್ ಕೊಟ್ಟಿದ್ದಾರೆ ನಮಗೆ. ಸೊ ಏನಂದರೆ ಮೆಚ್ಚುಗೆ ಪಡೋದು, ಅಂದರೆ ಕಲೆಯಲ್ಲಿ ಕ್ವಾಲಿಟಿ, ಅಂದರೆ ಆ ಒಂದು ರೂಪಕತೆ ಆಗಿತ್ತು ಅಂತಂದ್ಬಿಟ್ಟು ನಮ್ಮನ್ನು ಹುಡುಕಿ ಕೊಡ್ತಾಯಿದ್ರು ಕೆಲಸ ಆ ಥರದ್ದು. ಸೊ ಅವರು ಫಸ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂತಂದರೆ ಬರೀ ಕಟೌಟು ಬ್ಯಾನರ್ ಅಂದೇ ಇರಲಿಲ್ಲ. ಈ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಎಂಟ್ರ್ ಆಗಿದ್ದು ಪೋಸ್ಟರಿಂದ. ಹೇಗೆ ಅಂತಂದರೆ ಈ ಕೆ ಜಿ ಕಾರ್ಡ್ಬೋರ್ಡ್ ಅನ್ನೋದು ಪೇಪರ್ ಬರುತ್ತೆ, ಈಗಲೂ ಬರ್ತಾ ಇದೆ. ಸೊ ಕೆ ಜಿ ಕಾರ್ಡ್ಬೋರ್ಡಲ್ಲಿ ಇದನ್ನು ಒಂದು ವಾಲ್ ಮೇಲೆ ಪೇಸ್ಟ್ ಮಾಡಿಕೊಂಡು ಅದರಲ್ಲಿ ಸ್ಕೆಚ್ ಹಾಕಿ ವಾಟರ್ ಕಲರ್ಸಲ್ಲಿ ಅದನ್ನು ಬಿಡಿಸಿ ಅದನ್ನು ಬರೆದು ತೊಗೊಂಡೋಗಿ ಥಿಯೇಟ್ರಲ್ಲಿ ಅಂಟಿಸ್ತಾಯಿದ್ರು. ಆಗ ಪೋಸ್ಟರ್ ಪ್ರಿಂಟಿಂಗ್ ಅನ್ನೋದು ಇರಲಿಲ್ಲ. ಹೀಗೆ ಒಂದು 60 ಸ್ಟಾರ್ಟ್ ಆಗಿರೋದು ಪೋಸ್ಟರ್ ಪ್ರಿಂಟಿಂಗ್ ಅಂತ ಅನ್ನೋದು. ಹಾಗೆ SSP ಪ್ರಿಂಟು ಅದೆಲ್ಲ ಬಂದಿದ್ದು ಆಮೇಲೆ. ಅದಕ್ಕೆ ಮುಂಚೆ ಇರ್ತಕ್ಕಂಥ ವಿಷಯ ನಿಮ್ಗೆ ಹೇಳ್ತಾ ಇರೋದು ನಾನು. ಪೇಪರ್ ಮೇಲೆ ಡ್ರಾಯಿಂಗ್ ಮಾಡಿ ತೊಗೊಂಡೋಗಿ ಥಿಯೇಟ್ರಲ್ಲಿ ಹಾಕ್ತಾಯಿದ್ರು. ಅದನ್ನು ಥಿಯೇಟ್ರ್ ಅವರು ಕೆಲಸದವ್ರು ಬರೋರು ಬಂದು ಅವ್ರ ಥಿಯೇಟ್ರ್ ಗೋಡೆಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋರು, ಈ ಥರ ಸಿನಿಮಾ ಇಲ್ಲಿ ಓಡ್ತಾ ಇದೆ ಅಂತಂದ್ಬಿಟ್ಟು ಗೊತ್ತಾಗೋದಕ್ಕಾಗಿ. ಸೊ ಆಮೇಲೆ ಬಂದಿದ್ದು ನಮ್ಮ ಬಟ್ಟೆ ಮೇಲೆ ಈ ಕ್ಯಾನ್ವರ್ಸ್ ಥರ ಬಟ್ಟೆ ಮಾಡ್ಕೊಂಡು ಕೋರಾ ಕ್ಲಾತ್ ಅಂತ ಬರೋದು, ಅದನ್ನು ನಾವು ಪೇಸ್ಟಲ್ಲಿ ಅಪ್ಲೈ ಮಾಡಿ ಹಾರ್ಡ್ನರ್ ಮಾಡಿ ಅದ್ರ ಮೇಲೆ ಸ್ಕೆಚ್ ಹಾಕ್ಕೊಂಡು ಎವ್ರಿ ನೈಟ್, ಅಂದರೆ ಸ್ಕೆಚ್ಚು ಅಂತಂದರೆ ನಮಗೆ ಕಾರಣ ಬರೋದು ನೈಟ್ ಡ್ಯೂಟಿನೇ. ಸಾಯಂಕಾಲ ಒಂದು 7:30-8 ಗಂಟೆಗೆ ಸ್ಕೆಚ್ ಅನ್ನೋದು ಸ್ಟಾರ್ಟ್ ಆದರೆ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಗಂಟ ಸ್ಕೆಚ್ ಹಾಕಬೇಕಾಗಿತ್ತು. ಅಂದರೆ ಸುಮಾರು ಒಂದು 15 ಬ್ಯಾನರ್ 20 ಬ್ಯಾನರ್ ಇದು ಸ್ಕೆಚ್ ಹಾಕೋತಾರೆ, ಅದ್ರ ಜೊತೆಲಿ ಕಟೌಟ್ಗಳು ಇರ್ತಿತ್ತು. ಸೊ ಇದು ಸ್ಟಾರ್ಟ್ ಆದಮೇಲೆ ಈ ಟ್ರೆಂಡಿಂಗ್ ಅನ್ನೋದು ದೊಡ್ಡದಾಗ್ತಾ ಹೋಯಿತು. ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ವ್ಯಕ್ತಿತ್ವಗಳು, ನಮ್ಮದು ಕಟೌಟು, ನಮ್ಮದು ಬ್ಯಾನರ್ ಈ ಥರ ಇರಬೇಕು, ಆಗಿರಬೇಕು ಅನ್ನೋದು ಸ್ಟಾರ್ಟ್ ಆಯಿತು. ಸೊ ಆ ಥರ ಲೈಫ್ ಕ್ಲೈಮ್ ಅನ್ನೋದು ಸ್ಟಾರ್ಟ್ ಆಯ್ತು ಈ ನಮ್ಮ ಇಂಡಸ್ಟ್ರಿ ವರ್ಕಲ್ಲಿ. ಅದು ಹಂಗೆ ಹೋಗ್ತಾ ಈ ಕಟೌಟ್ಸ್ ಅನ್ನೋದು ಹೆವಿ ಆಯಿತು. ಆಗ 80 ಅಡಿ 90 ಅಡಿ ಕಟೌಟ್ಗಳೆಲ್ಲ ಮಾಡಿ ಸೈ ಅನ್ಸ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ತಂದೆಯವ್ರದ್ದು. ಸೊ ಈಗಲೂ ಮಾಡಿದ್ದೀವಿ, ಎಷ್ಟೋ ಸಾಕಷ್ಟು ಮಾಡಿದ್ವಿ. ಸರ್, ಈಗ ತಂದೆಯವರು ಮಾಡ್ಕೊಂಬಂದರು, ಅದಾದಮೇಲೆ ನೀವು ಕೂಡ ಮುಂದುವರಿಸ್ತೀರಾ. ಸೊ ಹೋಗ್ತಾ ಸರ್ ಪ್ರತಿ ಸಲನೂ ಒಂದು ಅಪ್ಡೇಟ್ ಇರುತ್ತೆ, ಪ್ರತಿ ಸಲನೂ ಹೊಸತನ ಇರುತ್ತೆ. ಆ ಹೊಸತನಕ್ಕೆ ನಾವು ಕೂಡ ಹೊಂದ್ಕೋಬೇಕಾಗತ್ತೆ, ನಾವು ಕೂಡ ಅಪ್ಡೇಟ್ ಆಗಬೇಕಾಗತ್ತೆ. ಸೊ ನೀವು ಶುರು ಮಾಡಿದಂಥ ಮೊದಲನೇ ಸಿನಿಮಾ ಯಾವುದು, ಆವಾಗ ಯಾವ ರೀತಿಯಾಗಿತ್ತು? ನಾನು SLC 82-83 ಮುಗಿಸಿದೆ. ಸೊ ನನಗೆ ಅಪ್ಪನ ಜೊತೆ ತಂದೆಯವ್ರ ಜೊತೆ ಕೆಲಸ ಮಾಡೋದು ತುಂಬ ಇಷ್ಟ. ಮೈ ಬಗ್ಸ್ ಕೆಲಸ ಮಾಡಿದ್ರೆ ಒಂದು ಊಟ ತಿನ್ನೋದು ಸ್ವರ್ಗದಲ್ಲಿರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ಟ ನೀತಿ ಅದು. ಅದ್ರ ಪ್ರಕಾರ ನಾನು ಕೆಲಸದಲ್ಲಿ ಇಳಿದು ಅದು ಈ ಓದೋನ್ನೋದು SLC ಮೇಲೆ ನನಗೆ ಬರಲಿಲ್ಲ. ಏನೋ ತುಂಬ ಇಂಟ್ರೆಸ್ಟ್ ಇತ್ತು ಬೇರೆ ಥರದ್ದು, ಬಟ್ ಅದಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ. ಆಗ ಇರ್ತಕ್ಕಂಥ ದುಡ್ಡು ಸಮಾಚಾರ ವಿಚಾರಕ್ಕೆ ಹೋಗಲಿಲ್ಲ. ಬಟ್ ಇದರಲ್ಲೇ ಇಂಟರ್ಫಿಯರ್ ಆಗಿ ತಂದೆಯವ್ರಿಗೆ ಹೆಲ್ಪ್ ಮಾಡಿಕೊಂಡು ಅವ್ರ ಜೊತೆ ಕೆಲಸ ಮಾಡಿದ್ಕೊಂಡು ಬೆಳಗ್ಗೆ 9 ಗಂಟೆಗೆ ಹೋಯ್ತು ಅಂದರೆ ರಾತ್ರಿ 10 ಗಂಟೆಗೆ ಮನೆಗೆ ಹೋಗ್ಬಿಡ್ತಾಯಿದ್ದೆ. ಆ ಲೆವೆಲ್ಗೆ ಅವ್ರ ಜೊತೆ ಇರ್ತಾಯಿದ್ದೆ ನಾನು. ಫಸ್ಟ್ ಸ್ಟಾರ್ಟಿಂಗ್ ನನಗೆ ಪ್ರೇಮ್ ಲೋಕ ಅನ್ನೋ ಸಿನಿಮಾ ಅದು ಮಾಡ್ತಾಯಿದ್ರು ಡ್ಯಾಡಿಯವರು. ಸೊ ಆ ಟೈಮಲ್ಲಿ ನನಗೊಂದು ಕೆಲಸ ಕೊಟ್ಟಿದ್ರು. ಏನಪ್ಪ ಅಂತಂದರೆ ಆ ಸಿನಿಮಾ ಹತ್ತತ್ರ ಒಂದು ನನಗೆ ತಿಳಿದ ಮಟ್ಟಿಗೆ 32-33 ವಾರ ಗಂಟೆ ಹೋಯಿತು ಪ್ರೇಮ್ ಲೋಕ ಅನ್ನೋ ಸಿನಿಮಾ. ಈ ಹೆಂಗೆ ಗೊತ್ತಾಗುತ್ತೆ ಸಿನಿಮಾ ಇದು ಇಷ್ಟು ವಾರ ಓಡಿದೆ ಅಂತಂತ ಈ ಪೇಪರ್ಗಳು ನೋಡೋದು ತಿಳ್ಕೊಬೋದು, ಅಥವಾ ಬಾಯಲ್ಲಿ ಹೇಳಿದ್ರೆ ತಿಳ್ಕೊತಾಯಿದ್ದು. ನಾವು ಥಿಯೇಟ್ರಲ್ಲಿ ತೋರಿಸ್ಬೇಕಲ್ಲ ಹೇಗೆ, ಅದರಲ್ಲಿ ಈ 5ನೇ ವಾರ 6ನೇ ವಾರ ಅನ್ನೋದು ಬೋರ್ಡ್ ಬರ್ಕೊಂಡೋಗಿ ಅದೊಂದು ಕೆಲಸ ನನಗೆ ತೊಗೊಂಡೋಗಿ ಥಿಯೇಟ್ರಲ್ಲಿ ತಗೊಳಕ್ಕೆ ಬರೋದು. ಸೊ ಅದನ್ನು ಕಟ್ಬಿಟ್ಟು ಬರ್ತಾಯಿದ್ದೆ ಎವ್ರಿ ವೀಕ್. ಅದು 5ನೇ ವಾರ, ಮತ್ತು 6ನೇ ವಾರ, ಮತ್ತು 7ನೇ ವಾರ, ಈ ಥರ ಶಿಫ್ಟ್ ಮಾಡ್ತಾನೇ ಇದ್ದರು. ಆ ದಾಡಿ ಬರ್ಕೊಡೋರು ನಾನು ತೊಗೊಂಡೋಗಿ ಕಟ್ತಾಯಿದ್ದೆ. ಸೊ ಅದು ಹೆಂಗೆ ಇತ್ತು ಅಂತಂದರೆ ಆ ಒಂದು ಟ್ರೆಂಡು ಪಬ್ಲಿಕ್ಕು ಅಂತನೋರು. ಫಸ್ಟು ಸ್ಟಾರ್ಟಿಂಗು ಪ್ರೇಮ್ ಲೋಕ ಅನ್ನೋ ವಿಚಾರ ಹೇಳಬೇಕು ಅಂದರೆ ಒಂದು ವಾರ ಏನೂ ಇರಲಿಲ್ಲ ಪಿಕ್ಚರಲ್ಲಿ. ಅಂದರೆ ಪಬ್ಲಿಕ್ ಇದನ್ನು ಮೈನಸ್ ಅಂತ ತಿಳ್ಕೊಂಬಿಟ್ಟಿದ್ರು ಸಿನಿಮಾ. ಬಟ್ ಒಂದು ವಾರ ಆದ ನಂತರ ಆ ಒಂದು ಪಬ್ಲಿಕ್ ಇಶ್ಯೂ ಅನ್ನೋದು ಶುರು ಆಯಿತು. ಹೆಂಗೆ ಅಂದರೆ ಒಂದೊಂದಾಗಿ ಈ ಮಾತಿಂದ ಮಾತು ಬೆಳವಣಿಗೆ ಆಗ್ತಿರ್ತಕ್ಕಂಥ ಒಂದು ಇದರಲ್ಲಿ ರವಿಚಂದ್ರನ್ ಅವ್ರ ಸಿನಿಮಾ ಆ ಒಂದು ಮಟ್ಟಕ್ಕೆ ಹೋಗಿದೆ ಅಂತ ಯಾರಿಗೂ ತಿಳ್ಕೊಂಡಿರಲಿಲ್ಲ. ಆ ಒಂದು ಲೆವೆಲ್ಗೆ ಹೋಗಿ ಪ್ರತಿಯೊಬ್ಬರು ಅದ್ರಲ್ಲಿ ಕಷ್ಟ ಬಿದ್ದಿರೋ ಜನಗಳಿಗೆಲ್ಲ ನಮ್ಮ ವೀರಸಮ್ಮಣ್ಣವರು ಚೆನ್ನಾಗಿ ನೋಡಿಕೊಂಡು ಅವರು ಹೊಟ್ಟೆ ಬಟ್ಟೆಗೆ ಏನೇನು ಬೇಕು ಎಲ್ಲ ಕೊಟ್ಟು ಕಾಪಾಡಿರ್ತಕ್ಕಂಥ ವ್ಯಕ್ತಿತ್ವ
ನಮ್ಮ ರವಿಚಂದ್ರನ್ ಅವರು ಕೂಡ ಆ ಥರ ಒಂದು ಸಂಸ್ಥೆ ಅದು. ಅದೇ ಥರ ಸಂಸ್ಥೆ ಅಂತಂದರೆ ನಮ್ಮ ಇವರು ವಜ್ರೇಶ್ವರಿ ನಮ್ಮ ಅಣ್ಣವ್ರದ್ದು ಸಂಸ್ಥೆ. ಅವ್ರ ಸಂಸ್ಥೆಯಲ್ಲೂ ಡ್ಯಾಡಿ ಕೆಲಸ ಮಾಡಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ. ಬಲೆ ಜೋಡಿ ಅಣ್ಣವ್ರದ್ದು ಕಟೌಟು ಈ ಗೀತಾ ಕಾಂಪ್ಲೆಕ್ಸ್ ಸರ್ಕಲಲ್ಲಿ 81 ಅಡಿ ಕಟೌಟ್ ಹಾಕಿದ್ರು. ಸೊ ಆ ಟ್ರೆಂಡ್ ಅನ್ನೋದು ಹೆಂಗಿತ್ತು ಅಂತಂದರೆ ಈಗೆಲ್ಲ ಬಸ್ಸು ಗಾಡಿ 2 ವೀಲರ್ಸಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬಂದ್ಬಿಡ್ತೀವಿ ಕಟೌಟ್ ಹೆಂಗಿದೆ ಅಂತ. ಆಗಿನ ಕಾಲದಲ್ಲಿ ಡ್ಯಾಡಿ ಹೇಳಿದ್ದು ನನಗೆ, ಆಗ ಆ ಒಂದು ಸುಬ್ಬಣ್ಣ ಅಂತ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದವರೆಲ್ಲ ಬದುಕಿದ್ದಾರೆ ಇನ್ನು. ಅವ್ರು ಹೇಳ್ತಾ ಇದ್ದರು ನೋಟ ಇವೆಲ್ಲ ಹೇಳ್ಬೇಕು ಅಂತಂದರೆ ಎತ್ತಿನ ಗಾಡಿಯಲ್ಲಿ ಬಂದವರಂತ. ಎಲ್ಲಿಂದ ದೇವನಹಳ್ಳಿ ಕಡೆಯಿಂದ ಈ ಕಡೆ ನಮ್ಮ ಕೋಲಾರಿಂದ ಈ ಕಡೆ ಜನಗಳೆಲ್ಲ ಬಸ್ಗಳಲ್ಲಿ ಬಂದು ನೋಡ್ಕೊಂಡು ಹೋಗೋರು, ಎತ್ತಿನ ಗಾಡಿಯಲ್ಲಿ ಬಂದು ನೋಡ್ಕೊಂಡು ಹೋಗೋರು. ಈ ಥರ ಒಂದು ಟ್ರೆಂಡ್ ಅನ್ನೋದು ಕ್ರಿಯೇಟ್ ಆಯ್ತು ಅವಾಗ ಈ ಕಟೌಟ್ಸ್ ಅನ್ನೋದು. ಹಂಗೆ ನಮ್ಮ ಇದು ಶುರು ಆಯಿತು, ಅದು ಬಂಗಾರದ ಮನುಷ್ಯ. ಅದು ನಿಜವಾಗ್ಲೂ ಹೇಳಬೇಕು ಅಂತಂದರೆ 1.5-2 ವರ್ಷ ಓಡ್ತು ಪಿಕ್ಚರ್. ಸೊ ಬ್ಯಾನರ್ ಕಟೌಟ್ ಎಷ್ಟು ಸರಿ ಚೇಂಜ್ ಮಾಡಿರ್ಬೋದು ನಾವು? 3 ಸರಿ ಚೇಂಜ್ ಮಾಡಿದ್ದಾರೆ ಥಿಯೇಟ್ರಲ್ಲಿ. ಪ್ರಭಾ ಥಿಯೇಟ್ರಲ್ಲಿ, ಸ್ಟೇಟ್ಸ್ ಥಿಯೇಟ್ರಲ್ಲಿ. ಈ ಮುಂದ್ಗಡೆ ಎಲಿವಿಷನ್ ಪೂರ ಮುಚ್ಚಿಬಿಟ್ಟಿದ್ರು ಸ್ಟೇಟ್ಸಲ್ಲಿ. ಅಂದರೆ ಈಗ ಅದನ್ನು ಭೂಮಿಕಾ ಅಂತ ಕರೀತಾರೆ ಥಿಯೇಟ್ರು. ಟೋಟಲ್ ಮುಂದ್ಗಡೆ ಎಷ್ಟು ಪ್ಯಾನ್ ಇದೆಯೋ ಆ ಪ್ಯಾನ್ ಪೂರ ತುಂಬಿಸ್ಬಿಟ್ಟಿದ್ರು. ಆ ಥರ ಲೆವೆಲ್ ಮೇಂಟೈನ್ ಮಾಡಿದ್ರು ಈ ಕಲೆ ಅನ್ನೋ ವಿಚಾರದಲ್ಲಿ. ಅಂದರೆ ಪಬ್ಲಿಕ್ ಇಶ್ಯೂ ಬಂದಾಗ ನಿಂತ್ಕೊಂಡು ಹೆಂಗೆ ಅವ್ರು ಟೈಮ್ ಪಾಸ್ ಆಗ್ತಿತ್ತು, ಈ ಕಟೌಟ್ಸ್ಗಳು ನೋಡಿಕೊಂಡು ಈ ಬ್ಯಾನರ್ಗಳು ನೋಡಿಕೊಂಡು ಅವ್ರು ಟೈಮ್ ಪಾಸ್ ಮಾಡ್ಕೊಳ್ಳೋರು. ಸೊ ಆ ಟ್ರೆಂಡ್ ಆಗಿತ್ತು. ಎಸ್ ಹೇಳಿ ಸರ್. ಈಗ ತಂದೆಯವರು 80 ಅಡಿ ಕಟೌಟನ್ನು ಹಾಕಿದ್ರು. ಈಗ ನೀವು ಸ್ಟಾರ್ಟ್ ಮಾಡಿದಾಗ ತುಂಬ ದೊಡ್ಡ ಕಟೌಟು ಈ ಒಬ್ಬ ಸ್ಟಾರ್ ಹಾಕಿದ್ದೀನಿ ಅಂತಂದ್ರೆ ಯಾವ್ದು? 95 ಅಡಿ ನಮ್ಮ ಅಪ್ಪು ಸರ್ದು, ಯಾವ ಸಿನಿಮಾ? ನಮ್ಮ ಬಸವ, ಈ ಆಂಧ್ರ ಪ್ರೊಡಕ್ಷನ್ ಸಿನಿಮಾ ಅದು. ಆ್ಯಕ್ಚುಲಿ ಕರೆದು ಕೆಲಸ ಕೊಟ್ಟರು. ಅವಾಗ ಕೆಲಸ ಚೆನ್ನಾಗಿತ್ತು ಡ್ಯಾಡಿದು, ಬ್ಯೂಟಿಫುಲ್ಲಾಗಿ ನಡೀತಿತ್ತು ಎಲ್ಲ ವಿಚಾರಗಳು. ಸೊ 95 ಅಡಿ ಕಟೌಟ್ ಬೇಕು ಅಂದರೆ 95 ಅಡಿ ಫಿಕ್ಸ್ ಮಾಡಿದ್ದು ಬಂದು ಪ್ರೊಡ್ಯೂಸರೇ ಆಗಲಿ ಅಪ್ಪು ಸಾರ್ ಅಲ್ಲ ಪಾಪ, ಈ ಫ್ಯಾನ್ಸ್ಗಳು. ನಮ್ಮ ಅಪ್ಪು ಸಾರ್ದು ಹೀಗಿರಬೇಕು, ನಮ್ಮ ಅಪ್ಪು ಸಾರ್ದು ಆಗಿರಬೇಕು, ಇಷ್ಟು ಅಡಿ ಕಟೌಟ್ ಇರಬೇಕು, ನಾವು ದೊಡ್ಡ ಮಾಲೆ ಹಾಕಬೇಕು, ನಾವು ಇಷ್ಟು ಹಾಲಾಭಿಷೇಕ ಮಾಡಬೇಕು ಅನ್ನೋದು ಒಂದು ಟ್ರೆಂಡ್ ಕ್ರಿಯೇಟ್ ಇತ್ತು. ಆ ಟ್ರೆಂಡ್ಗೋಸ್ಕರ ಅವರು ಇಷ್ಟು ಅಡಿ ಕಟೌಟ್ ಬೇಕೇ ಬೇಕು, ಥಿಯೇಟ್ರಲ್ಲಿ ಅವ್ರು ಏನು ಹೇಳ್ತಾರೆ ಹುಡುಗ ಮಾಡಿಬಿಡ್ರಿ ಅದು. ನಾವು ಅದಕ್ಕೆ ಮುಂಚಿತವಾಗಿ ಸ್ಟ್ರೆಚರಲ್ ವರ್ಕ್ ಅಂದರೆ ಸೊರೆ ಮರಗಳು ಕಟ್ಟಿ ನಮ್ಮ ನರ್ತಕಿ ಥಿಯೇಟ್ರಲ್ಲಿ ಅದನ್ನು ಆ ಲೆವೆಲ್ ತೊಗೊಂಬಂದು ಆಮೇಲೆ ತೊಗೊಂಡೋಗಿ ಥಿಯೇಟ್ರಲ್ಲಿ ಕಟೌಟ್ ಎಲ್ಲ ಕಟ್ಟಿ. ಅದೊಂದು ಮಿಸ್ಟೇಕ್ ನೋಡೋದಾಯಿತು. ಏನು ಅಂತಂದರೆ ಈ ಹೂನಾರ ಹಾಕ್ಬೇಕಾದ್ರೆ ಈ ಕಾಲು ಸ್ಲಿಪ್ಪಾಗಿ ಒಬ್ಬರು ಈ ಹಾಲಿನ ಅಭಿಷೇಕ ಮಾಡಿರುತ್ತೆ, ಜಿಡ್ಡಿರುತ್ತೆ, ಮರದ ಮೇಲೆ ಜಿಡ್ಡು ಕೂತ್ಕೊಂಡಿರ್ಬೇಕು, ಒಬ್ರು ಸ್ಲಿಪ್ಪಾಗಿ ಕೆಳಗೆ ಬಿದ್ದು ಮಂಡಗಾಲು ಮುಡ್ಕೊಂಬಿಟ್ರು. ಸೊ ಅದು ಹೇಗೋ ರೂಮರ್ ಹೋಗಿ ನಮ್ಮ ಅಪ್ಪು ಸಾರ್ ಕಿವಿಗೆ ಬಿದ್ದುಬಿಟ್ಟಿದೆ. ಅವರು ನಮ್ಮನ್ನು ಕರೆಸಿದ್ರು, ಅಪ್ಪಾಜಿ ಕರೆದ್ಬಿಟ್ಟು, ಅಪ್ಪಾಜಿ ನೀವೇನೇ ಮಾಡಿದ ಕಟೌಟು ತುಂಬ ಚೆನ್ನಾಗಿದೆ ಅಂತ ನಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಸಂತೋಷ ಆಯ್ತು ನಮಗೂ. ಆಮೇಲೆ ಗುಟ್ಟ ಕರ್ಕೊಂಡೋಗಿ ಒಂದು ಮಾತು ಹೇಳಿದ್ರು, ಏನಪ್ಪಾಜಿ ನೋಡಪ್ಪಾಜಿ ಇದೇ ಲಾಸ್ಟ್, ಇದೇ ಫೈನಲ್, ಅಷ್ಟು ದೊಡ್ಡ ಕಟೌಟ್ ಇನ್ಮೇಲೆ ಹಾಕ್ಬಾರ್ದು. ಇವಾಗ ಅವ್ನ ಪ್ರಾಣ ಹೋಗಿದ್ರೆ ಯಾರು ಕೊಡ್ತಿದ್ರು? ಅವ್ರು ಮಣಗಾಲು ಮುರ್ಕೊಂಡಿದ್ದಾರೆ, ಅವ್ರ ಜೀವನ ಹೇಗೋ ಗೊತ್ತಿಲ್ಲ. ಬಟ್ ಹಾಗೆ ನಮ್ಮ ಕೈಯಿಂದ ಏನು ಮಾಡಬೇಕು ನಾವು ಮಾಡಿದ್ದೀವಿ. ಬಟ್ ಇನ್ನು ಮುಂದೆ ಆ ಥರ ಯಾವುದು ಕಂಪ್ಲೇಂಟ್ ಬರಬಾರ್ದು. 63 ಅಡಿ 72 ಅಡಿ ಹಾಕಿ ಅದೊಂಥರ ನಾರ್ಮಲ್ ಆಗಿರುತ್ತೆ, ಮಾಡ್ಕೊಂಡು ಹೋಗಲಿ ಎಲ್ಲರೂ. ತೀರಾ ಹೆಚ್ಚಿಗೆ ಯಾರು ಕೇಳಿದ್ರು, ನನ್ನ ಫ್ಯಾನ್ಸ್ ಯಾರೇ ಕೇಳಿದ್ರು ನಾನು ಹೇಳಿದ್ದೀನಿ ಅಂತ ಹೇಳಿ ಅಂತಂದ್ಬಿಟ್ಟು ವಾನ್ ಮಾಡಿ ಬಿಟ್ಬಿಟ್ರು. ಸೊ ಅದನ್ನು ನೆನಪಲ್ಲಿ ಇಟ್ಕೊಂಡು ಪ್ರತಿ ಪಿಕ್ಚರ್ಗಳು ಅವರು ಅಪ್ಪು ಸರ್ ಎಷ್ಟು ಮಾಡಿದ್ದೀವೋ ಇಲ್ಲಿ ತನಕ ಎಲ್ಲ 72 ಅಡಿ ಮೇಲೆ 1 ಅಡಿ ಹಾಕಿಲ್ಲ. ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಸರ್, ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬ ನಾನು ಒಬ್ಬ ಹೀರೋ ಆಗಬೇಕು ಅಂತಂದರೆ ಗಾಂಧಿನಗರದಲ್ಲಿ ನಾನೊಂದು ಕಟೌಟ್ ಇರಬೇಕು ಅಂತ ಆಸೆ ಪಡೋರು ಪ್ರತಿಯೊಬ್ಬರು ಇದ್ದೇ ಇರ್ತಾರೆ ಸರ್. ಇವತ್ತಿನ ಸ್ಟಾರ್ಸ್ಗಳೆಲ್ಲ ಯಾರಿದ್ದಾರೆ ಅವರೆಲ್ಲ ಅದೇ ಒಂದು ಆಸೆ ಪಟ್ಕೊಂಡಿರ್ತಾರೆ, ಅದೇ ಥರ ಒಂದು ಕಟೌಟ್ ನಿಂತಿರುತ್ತೆ. ಈಗ ಒಬ್ಬ ವ್ಯಕ್ತಿಯ ಕಟೌಟ್ ಹಾಕಬೇಕು ಅಂತಂದರೆ ಅದು ಡಿಸೈನ್ ಹೆಂಗಾಗುತ್ತೆ, ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಒಂದು ರಿಕ್ವೈರ್ಮೆಂಟ್ ಏನೇನಿದೆ ಸರ್? ನಮಗೆ ಫಸ್ಟ್ ಆಫ್ ಆಲ್ ನಾವು ಆಗಿನ ಕಾಲದಲ್ಲಿ ಸ್ಕೆಚ್ ಹಾಕೊಂಡು ಮಾಡಬೇಕು ಅಂದರೆ ಸ್ಟಿಲ್ ಬೇಕಿತ್ತು ನಮಗೆ. ಅವರು ಪ್ರಿಂಟೌಟ್ ಕೊಡೋರು A4 ಸೈಜು ಫುಲ್ ಬಾಡಿದು, ಆಮೇಲೆ A4 ಸೈಜ್ ಫುಲ್ ತಲೆ ಇರೋದು ಸ್ಕೆಚ್ ಹಾಕೋದಕ್ಕೆ ನಮಗೆ ಈಸಿ ಆಗ್ತಿತ್ತು. ಈಗಂದರೆ ಸರ್ವಸಾಧಾರಣ ಡಿಜಿಟಲ್ ಏಕ್ದಮ್ ತೊಗೊಂಡೋಗಿ ಕೊಟ್ಟರೆ ಪ್ರಿಂಟಿಗೆ ಪ್ರಿಂಟಾಗಿ ಕೈ ಕೊಡ್ತಾರೆ, ತೊಗೊಂಬಂದು ಅದನ್ನು ಪ್ಲೇಡ್ ಪೇಸ್ಟ್ ಮಾಡಿ ಅದ್ಮೇಲೆ ವರ್ಕೌಟ್ ಮಾಡಿ ಕಳಿಸ್ಬಿಟ್ಟಿರ್ತೀವಿ. ತುಂಬ ಈಸಿಗೆ ಇರ್ತಕ್ಕಂಥ ಡಿಜಿಟಲ್ ವರ್ಕ್ಸ್ ಎಲ್ಲ ಆಗಿನ ಕಾಲದಲ್ಲಿ ಬರ್ತಾಯಿತ್ತು ಅಂತಂದರೆ ತುಂಬ ಕಷ್ಟ ಇರ್ತಿತ್ತು ಕೆಲಸ ವಿಚಾರದಲ್ಲಿ. ಸೊ ಪ್ಲಸ್ ಒನ್ ಏನು ಅಂತಂದರೆ ಈ ಡಿಜಿಟಲ್ ಅನ್ನೋದು ಬಂದಮೇಲೆ ಟೋಟಲಾಗಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ಕೆಲಸ ಅಂದರೆ ಈ ಕಲೆಗಾರರ ಕೆಲಸ ಅನ್ನೋದು ಸರ್ವನಾಶ ಆಗ್ತಿದೆ ಹೇಳಬೇಕು ಅಂತಂದರೆ. ಮುಳುಗಿ ಹೋಗ್ತಿರ್ತಕ್ಕಂಥ ವಿಷಯ. ಮುಂಚೆ ಒಂದು 90 ಜನ ಆರ್ಟಿಸ್ಟ್ಗಳಿದ್ರು ನಮ್ಮ ಬೆಂಗಳೂರು ಸಿಟಿಯಲ್ಲೇ ಈ ಥರ ಒಂದು ಸಿನಿಮಾ ಟೆಕ್ ವರ್ಕ್ಗಳು ಮಾಡೋರೆ. ಸೊ 90 ಜನ ಆರ್ಟಿಸ್ಟಲ್ಲಿ ಈಗ ಹುಡುಕಿದ್ರೆ ಒಂದು ಒಬ್ಬರು ಇಬ್ಬರು ಸಿಗ್ಬೋದು ಅಷ್ಟೇ ನಿಮಗೆ. ಬಾಕಿ ಎಲ್ಲ ಹೋದರು, ಇನ್ಕ್ಲೂಡಿಂಗ್ ನಮ್ಮ ತಂದೆಯವರು ಕೂಡ ಆ ಲೆಕ್ಕದಲ್ಲೇ ಇದ್ದವರು, ಅವರು ಹೋಗಾಯ್ತು. ಒಂದು ವರ್ಷ 3 ತಿಂಗಳಾಯ್ತು ಅವ್ರು ಹೋಗಿ ಕೂಡ. ಸೊ ಹಂಗೆ ಕಂಟಿನ್ಯೂ ಮಾಡ್ತಾಯಿತ್ತು. ನಮ್ಮ ಈ ಒಂದು ಕಲೆ ಇರುತ್ತೆ ಅನ್ನೋದೇ ಡೌಟ್ ಇದೆ, ಮೋಸ್ಟ್ಲಿ ಇರಲ್ಲ ಹೇಳಬೇಕು ಅಂತಂದ್ರೆ. ಇವಾಗ ನೋಡಿ, ನಾವು 86 ವರ್ಷ ಸರ್ವಿಸ್ ಆಗಿದೆ ತಂದೆಗೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ. ನನಗೆ ಒಂದು 37-38 ವರ್ಷ ಸರ್ವಿಸ್ ಆಯಿತು.
ಇದನ್ನ ಹಿಂಗೆ ಕಂಟಿನ್ಯೂ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಸೊ ಏನು ಮೈನಸ್ ಏನು ಅಂತಂದರೆ ನಮ್ಮ ಹೀರೋಗಳು ಇಲ್ಲಿ ಇಲ್ಲ. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋ ಇಲ್ಲ. ಹೀರೋಯಿಸಮ್ ಅನ್ನೋದು ಏನಕ್ಕಿಲ್ಲ, ನಮ್ಮ ಅಪ್ಪು ಸಾರ್ ಹೋದ್ಮೇಲೆ ಆ ಥರ ಹೀರೋಸ್ ಯಾರೂ ಹುಟ್ಟು ಬಂದಿಲ್ಲ. ಅವ್ರ ಫ್ಯಾಮ್ಲಿ ಅಂತ ನಾನು ಹೇಳಬೇಕು ಅಂತಂದರೆ ಫ್ಯಾಮ್ಲಿಲಿ ಯಾರೂ ಇಲ್ಲ ಹೇಳಬೇಕು ಅಂದರೆ ಈಗ ಅಪ್ಪು ಸಾರ್ ಬಿಟ್ಟರೆ. ಆ ಒಂದು ಟ್ರೆಂಡ್ ಕ್ರಿಯೇಟರ್ ಅಯ್ಯಪ್ಪ, ಹಂಗಿತ್ತು ಅಯ್ಯಪ್ಪಂದು ಒಂದು ಒಡನಾಟ. ಸರ್, ಈಗ ನೀವು ಹೇಳಿದ್ರಿ ಲೈಫ್ ಇಲ್ಲ ಹಂಗೆ ಅಂತ. ಈಗ ಸಿನಿಮಾ ಇಂಡಸ್ಟ್ರಿಗೆ ನಾನು ಹೋಗ್ತೀನಿ ಅಂದ್ರೇ ಫಸ್ಟು ಹಿರಿಯರು ಹೇಳೋದು ಸಿನಿಮಾ ಇಂಡಸ್ಟ್ರಿ ಲೈಫ್ ಇಲ್ಲ, ಹೋದರೆ ಹಾಳಾಗ್ಬಿಡ್ತೀಯ ಅಂತ ಅವಾಗಿಂದಲೂ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಇದು ಸ್ಕ್ರೀನ್ ಮುಂದೆ ಕಾಣಿಸ್ಕೋಬೇಕು ಅನ್ನೋರ್ದು. ಸ್ಕ್ರೀನ್ ಹಿಂದೆ ನಡೆಯುವಂಥ ಒಂದಷ್ಟು ಕೆಲಸಗಳಿರುತ್ತೆ ಸರ್. ಈಗ ಕರೆಕ್ಟಾಗಿ ನೀವು ಮಾಡುವಂಥ ಕೆಲಸಗಳಿಗೆ ಆನ್ ಟೈಮ್ ದುಡ್ಡು ಬರ್ತಾ ಇದೆಯಾ, ಇಲ್ಲ ನೀವು ಕೂಡ ಪ್ರೊಡ್ಯೂಸರ್ ಮನೆಗೆ ಅಲಿಬೇಕಾ, ಹೆಂಗಿದೆ ನಿಮ್ಮ ಜೀವನ ಹೆಂಗಿದೆ? ಇವಾಗ ನಾವೊಂದು ಕಟೌಟ್ ಮಾಡಬೇಕು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡ್ತೀವಿ. ಅದು ನಮಗೆ ಅಸಲೇ ಬಂದು 43 ರೂಪಾಯಿ ಬೀಳುತ್ತೆ. 43 ರೂಪಾಯಿ ಅಲ್ಲ, 40 ಕೊಡೋರು ಗತಿ ಇಲ್ಲ. 40 ರೂಪಾಯಿ ಅಸಲ್ಗೆ ಕೊಡೋರು ಗತಿ ಇಲ್ಲ. 30 ರೂಪಾಯಿಗೆ ಮಾಡ್ತೀಯಾ, 25 ರೂಪಾಯಿ ಮಾಡ್ತೀಯಾ ಸ್ಕ್ವೇರ್ ಫೀಟ್ ಅಂತ ಕೇಳ್ತಾರೆ. ಅಲ್ಲಿಗೆ ನಾನು ಇನ್ನೊಬ್ಬರನ್ನ ಸಾಕೋದಕ್ಕೆ ಹುಟ್ಟಿದ್ದೀನ ಅನಿಸುತ್ತೆ. ಇವಾಗ ನಾನು ಆ ಕೆಲಸವನ್ನು ಬಿಟ್ಟರೆ ಬೇರೆ ಬರಲ್ಲ ನನಗೆ. ಅದರಲ್ಲೇ ಇಂಪ್ಲಿಮೆಂಟ್ ಆಗಬೇಕು, ಅದರಲ್ಲೇ ಬದುಕಬೇಕು, ಅದರಲ್ಲೇ ತಿನ್ನಬೇಕು. ಹೇಗೆ ಹೌ ಇವಾಗ ನಾನು ಎಷ್ಟು ಅಂತ ಅದನ್ನೊಂದು ಕಷ್ಟ ಬಿದ್ದು ಮಾಡೋಕ್ಕಾಗತ್ತೆ. ಮಾಡೋ ಗಂಟ ಮಾಡಿದೆ, ಇನ್ಮೇಲೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ದೀನಿ ಕೆಲಸ. ಈಗಾಗಲೇ ಒಂದು ತಿಂಗಳಾಯಿತು ನಾನು ನಿಲ್ಲಿಸಿ ಸಿನಿಮಾ ಇಂಡಸ್ಟ್ರಿಯಿಂದ ಆಚೆ ಬಂದಿದ್ದೀನಿ ಹೇಳಬೇಕು ಅಂತಂದರೆ. ಟೋಟಲಾಗಿ ಸ್ಟಾಪ್ ಮಾಡಿದ್ದೀನಿ. ಯಾಕೆ ಬೇಡ ಅನ್ಸುತ್ತೆ? ನನಗೆ ಊಟಕ್ಕೆ ಗತಿ ಇಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಏನಾಗಲಿ, ನನ್ನ ಹೆಂಡತಿಗೆ ಏನಾಗಲಿ ಊಟಕ್ಕೆ. ಇದರಲ್ಲೇನು ಊಟ ತಿಂಡಿಗೇನು ಸಿಗ್ತಾ ಇಲ್ಲ. ಇದು ಅಳಿಸಿ ಹೋಗ್ತಾ ಇರ್ತಕ್ಕಂಥ ನಮ್ಮ ಕಲೆ. ಈ ಕಲೆನ ಬೆಲೆ ಕೊಡೋರು ಈಗ ಸದ್ಯ ಮಟ್ಟಕ್ಕೆ ಯಾರೂ ಇಲ್ಲ. ಮುಂಚೆ ಇತ್ತು ಒಂದು ಅಂದರೆ 2007 ಮುಂಚೆ ಈ ಒಂದು ಕಲೆಗೆ ತುಂಬ ಥರ ಬೆಲೆ ಇತ್ತು. ಯಾವಾಗ ಡಿಜಿಟಲ್ ಅನ್ನೋದು ಎಂಟ್ರಿ ಆಯಿತೋ ಆವಾಗ ನಮ್ಮ ಕಲೆಗೆ ಬೆಲೆನೇ ಇದ್ರಂಗೆ ಆಗೋಯ್ತಿದ್ವಿ. ಹಂಗೂ ನಾವು ಹೆಂಗೋ ಫೈಟ್ ಮಾಡಿ ಇಲ್ಲಿ ಗಂಟ ಬಂದಿದ್ದೀವಿ. ಇನ್ನು ಮುಂದೆ ಆಗಲ್ಲ. ಕಷ್ಟ ನಷ್ಟ ಅನ್ನೋದು ಎಷ್ಟಂತ ನಾವು ಅನುಭವಿಸಿದ್ದೀವಿ. ಅದನ್ನೆಲ್ಲ ಒಂದೊಂದಾಗಿ ಹೇಳಬೇಕು ಅಂತಂದರೆ ಒಂದು ದಿನವೆಲ್ಲ ಬೇಕಾಗುತ್ತೆ. ಇವಾಗ ಒಂದು ಕಲರ್ ಥರ ಕಾಸಿಲ್ಲ ಅಂತಂದರೆ ಬಡ್ಡಿಗೆ ತೊಗೊಂಬಂದು ದುಡ್ಡನ್ನ ಕೆಲಸ ಮಾಡ್ತೀವಿ. ಆ ಬಡ್ಡಿ ದುಡ್ಡನ್ನ ಕಟ್ಟೋಕ್ಕಾಗ್ದಿರ್ಬೇಕಾದ್ರೆ ಏನು ಮಾಡ್ತೀರಾ? ಬೇಡ ಬೇಡಪ್ಪ ಸವಾಸ ಅನಿಸುತ್ತೆ. ಆವಾಗಲೇ ಕಂಪನಿ ಬಾಗಿಲಾಕೋ ಪರಿಸ್ಥಿತಿ ಬರೋದು. ಪ್ರತಿಯೊಬ್ಬರು ಅಷ್ಟೇ. ಇವಾಗಿರೋ ಟ್ರೆಂಡಲ್ಲಿ ಅಂದರೆ ಕೊರೋನಾ ವೈರಸ್ ಆದಮೇಲೆ ಪ್ರತಿಯೊಂದು ಬಿಸ್ನೆಸ್, ಅದು 5 ಸ್ಟಾರ್ ಹೋಟೆಲ್ಲೇ ಇರ್ಬೋದು, ಅಥವಾ ಈ ಗಾಡೀಲಿ ತಳ್ಕೊಂಡೋಗೋ ಒಂದು ಊಟ ತಿಂಡಿ ಗಾಡಿ ಹೋಟ್ಲಲ್ಲಿ ತಿನ್ನೋದು ಕೂಡ ಇರ್ಬೋದು. ಎಲ್ರಿಗೂ ಏಟ್ ಬಿದ್ದಿದೆಯಾ ವಿನಃ ಅದು ಮತ್ತೆ ಅದು ರೈಸ್ ಆಗುತ್ತೆ, ಮತ್ತೆ ಮುಂದುವರಿಬೋದು ಅನ್ನೋದು ಟ್ರೆಂಡಲ್ಲಿ ಇಲ್ಲ ಅಂತ ಹೇಳ್ಬೇಕು ನಾನು ಅದನ್ನು ಅಷ್ಟೇ. ಮುಂದಕ್ಕೆ ನಾವೇನು ಮಾಡಬೇಕು? ಕೈಯಲ್ಲಿ ಕೆಲಸ ಇದೆ, ಯಾವುದೋ ಒಂದು ಪೇಂಟಿಂಗ್ ಶಾಪ್ ಇದೆ, ಗ್ಯಾಲರಿ ಇದೆ, ಗ್ಯಾಲರಿಲಿ ಕುತ್ಕೊಂಡು ಕೆಲಸ ಮಾಡೋಣ ಅಂತ ಇಷ್ಟಪಡ್ತೇನೆ ಅಷ್ಟೇ.